ಎಲ್ರಿಗೂ ನಮಸ್ತೆ. ನಾವು ಇವತ್ತು ಫಿನೋಲೆಕ್ಸ್ ಕಂಪ್ನಿಯಿಂದ ಫಿನೋಜನ್ ಬ್ರ್ಯಾಂಡ್ ಅಲ್ಲಿ ನಾವು ವಾಟರ್ ಸೋಲ್ಯೂಬಲ್ಸ್ ಈಗ ಆಲ್ರೆಡಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲೆಲ್ಲ. ನಾವಿವತ್ತು ಅದೇ ರೀತಿಯಾಗಿ 71137 ಇವತ್ತಿಗೆ ದಾಳಿಂಬ್ರೆ ಮತ್ತು ಬೇರೆ ಎಲ್ಲಾ ಕ್ರಾಪ್ಸ್ ಅಲ್ಲೂ ಸೈಜ್ಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 045 ಕೂಡ ನಾವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ವಿ. ಅದು ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ ಇದೆ. ರೈತರಿಗೆ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಈಗ 2040 ಪ್ಲಸ್ ಮೈಕ್ರೋಮೀಟರ್ ಪ್ಲಸ್ QPS ಇರೋ ಒಂದು ಗ್ರೇಡ್ ಬಿಟ್ಟಿದ್ದೀವಿ. ಇದ್ರದ್ದು ಮುಖ್ಯ ಒಂದು ಇದೇನಂದ್ರೆ ಸ್ಪೆಷಲ್ ಕ್ವಾಲಿಟಿ ಇದು ಲೋ pH. ಇದು ಲೋ pH ಇರೋದ್ರಿಂದ ತುಂಬಾ ಈಗ ಒಳ್ಳೆ ಕೆಲಸ ಮಾಡುತ್ತೆ. 0% ನೈಟ್ರೋಜನ್ ಇರ್ತದೆ, 20% ಫಾಸ್ಫರಸ್ ಇರ್ತದೆ, 40% ಪೊಟಾಶ್ ಇರ್ತದೆ, ಮತ್ತೆ ಇನ್ಕ್ಲೂಡಿಂಗ್ ಎಲ್ಲಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರ್ತದೆ ಇದರಲ್ಲೇ. ನೀವು ಈಗ 0.0050 ಕೊಟ್ಬಿಡ್ತೀರಾ, ಆದ್ರೂ ಸೈಜ್ ಕಲರ್ ಯಾವುದೇ ಬೆಳೆಲಾಗ್ಲಿ, ಟೊಮೊಟೊ ಆಗ್ಲಿ, ಶಾಮಂತಿ ಆಗ್ಲಿ, ರೋಸ್ ಆಗ್ಲಿ, ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರಲ್ಲ. ಇದರಲ್ಲೇ ಇರ್ತದೆ ಆಲ್ರೆಡಿ. ಜಿಂಕು, ಬೋರಾನ್, ಫೆರಸ್, ಐರನ್ ಎಲ್ಲ ಇದರಲ್ಲೇ ಇರ್ತದೆ. ಲೋ pH ಇರ್ತದೆ. 2.5 to 3.5 ಯಾವ ಕ್ಲೈಮೇಟ್ ಅಲ್ಲಾದ್ರೂ ಕೊಡ್ಬೋದು. ಯಾಕಂದ್ರೆ 0% ನೈಟ್ರೋಜನ್ ಇರ್ತದೆ. ಅದರಿಂದಾಗಿ ನೀವು ಯಾವ ಕ್ಲೈಮೇಟ್ ಅಲ್ಲಿ ಕೊಟ್ಟರು ಏನು ರೋಗ ಆಗ್ಲಿ ಯಾವುದೇ ರೀತಿಯಾದ ಏನು ತೊಂದರೆ ಆಗೋದಿಲ್ಲ. ಈಗ ಚುಕ್ಕೆ ರೋಗ ಬರುತ್ತೆ ಅಂತ ಕೆಲವು ವಾಟರ್ ಸೋಲ್ಯೂಬಲ್ಸ್ ಎಲ್ಲ ಕೊಡಲ್ಲ. ಆ ರೀತಿ ನಮ್ಮಲ್ಲಿ ತೊಂದರೆ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿ 0% ನೈಟ್ರೋಜನ್ ಇರ್ತದೆ. 0% ನೈಟ್ರೋಜನ್ ಇರ್ತದೆ. ಇದು 2040 ಕೂಡ ಅದೇ ರೀತಿಯಾಗಿ ಸೈಜು, ಕಲರ್ ಯಾವುದೇ ಬೆಳೆ ಆದ್ರೂ ಉಪಯೋಗಿಸ್ಕೋಬಹುದು. ನೀವು ಎಲ್ಲಾ ಬೆಳೆಗೂ ಎಕರೆಗೆ 4 kg ಡೋಸ್ ಇದು. 40 ಇದು ಲೋ pH ಇರೋದು. ನಿಮ್ ಭೂಮಿಯಲ್ಲಿ ಏನೇನೋ pH ಹೆಚ್ಚು ಕಮ್ಮಿ ಇದ್ರೂ ಅದು ಕೂಡ ಅಡ್ಜಸ್ಟ್ ಮಾಡ್ತದೆ. ಮತ್ತೆ ಮಳೆ ಬಂದ್ರೂ ಅಷ್ಟು ಬೇಗ ಲೀಚ್ ಔಟ್ ಆಗಲ್ಲ. ಗಿಡ ಇದು ಕೊಟ್ಟ ಮೇಲೆ 3 ದಿನದಲ್ಲಿ ಬೇಗ ಎಳ್ಕೊಬಿಡ್ತದೆ. ಅದರಿಂದ ಭೂಮಿಯಿಂದ ಈಚೆ ಹೋಗೋ ಚಾನ್ಸ್ ಕಮ್ಮಿ ಇರ್ತದೆ. ಯೂರೋಸೆಲ್ಯುಲರ್ ಗ್ರೇಡ್ ಫರ್ಟಿಲೈಸರ್ಸ್. ಇವಾಗ ನಾವು ಇದನ್ನು ಕರಗಿಸಿ ನೋಡಿದ್ರು ಗ್ಲಾಸ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ನೀರೆಲ್ಲ ಕರಗಿಸಿದ್ರೆ ನಿಮ್ಗೆ ನೋಡಕ್ ನೀಟಾಗಿ ಟ್ರಾನ್ಸ್ಪರೆಂಟ್ ಇರ್ತದೆ. ಒಂದು ಚೂರು ಉಳಿಯಲ್ಲ. ಉಳಿಬಾರ್ದು. ಅದೇ ವಾಟರ್ ಸೋಲ್ಯೂಬಲ್ ಗ್ಲಾಸ್ ಎಲ್ಲ ಕರಗಿಸಿದಾಗ ಉಳಿಬಾರ್ದು. ಗ್ಲಾಸ್ ತಗೋಬೇಕು. ನಮ್ 2040 ಸಾಲ್ಯುಬಿಲಿಟಿ ನೋಡ್ರಿ. ನೀವು ಈಗ ಫರ್ಟಿಲೈಸರ್ ಯಾವತ್ತೇ ಹಾಕಿದ್ರೆ ನೀಟಾಗಿ ಕ್ಲಿಯರ್ ಆಗಿ ಸಾಲ್ವ್ ಮಾಡ್ಬೇಕು. ಕೂರ್ಬಾರ್ದು ಕೆಳಗಡೆ. ಈ ತರ ಕ್ಲಿಯರ್ ಆಗಿ ಸಾಲ್ಯುಬಲ್ ಆಗ್ಬಿಡ್ಬೇಕು. ನಿಮ್ ಫೇಸ್ ಕಾಣಿಸ್ಬೇಕು. ವಾಟರ್ ಸೋಲ್ಯುಬಲ್ ಯಾವುದೇ ಆಗ್ಲಿ ಬಂದು ಆಕಾಶದ ಕಲರ್, ಹಾಲ್ ಕಲರ್ ಎಲ್ಲ ಆಗ್ಬಾರ್ದು. ಅವಾಗ ಅದರಲ್ಲಿ ಸೋಡಿಯಂ ಸಾಲ್ಟ್ಸ್ ಎಲ್ಲ ಇದಾವೆ ಅಂತ ಅಂದ್ರೆ ನೀನ್ ಹೇಳಿದ್ರೆ ಕಮ್ಮಿ ರೇಟ್ ಕೊಡ್ತಾರೆ ವಾಟರ್ ಸೋಲ್ಯುಬಲ್ ಅಂತ. ಅದ್ರಲ್ಲಿ ಸೋಡಿಯಂ ಸಾಲ್ಟ್ ಹಾಕಿರ್ತಾರೆ, ತಿನ್ನೋ ಉಪ್ಪು. ಅದ್ ಹಾಕಿದ್ರೆ ಕಮ್ಮಿ ಕೊಡ್ಬೋದು. ಇವ್ ನೋಡಿ ಬೇರೆದ್ ಹಾಕಿ ತೋರಿಸ್ತೀನಿ. ಇದೆಲ್ಲ ಹಾಲ್ ಕಲರ್ ಆಗುತ್ತೆ. ಅದು ಉಳಿತದ ರುಬ್ಬೇಕು. ಇದು ಅದು ಸೇಮ್ ಹಾಕಿದ್ದು ಬಟ್ ಸ್ಲೋ ನೋಡು. ಇದು 2040 ಇದೇ ಚೀಲ ಫಿನೋಲೆಕ್ಸ್ ಅದು. ಇದು ಫಿನೋಲೆಕ್ಸ್, ಇದು ಕಾಂಪಿಟೇಟರ್. ಕಾಂಪಿಟೇಟರ್ ಇವಾಗ ನಮ್ ಕಾಂಪಿಟೇಟರ್ ಕಂಪನಿ ಇದು ಫಿನೋಲೆಕ್ಸ್.